ನನ್ನ ಮಗು ಹುಷಾರ್ ತಪ್ತಾ ಇರುತ್ತೆ ಯಾವಾಗ್ಲೂ. ನೀವು ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ? ಹಾಗಿದ್ರೆ ನಾನು ನಿಮ್ ಹತ್ರ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೇಬೇಕು. ಪ್ರತಿ 5 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಮಗು ಇನ್ಫೆಕ್ಷನ್ ಇಂದ ಬಳಲ್ತಾ ಇರುತ್ತೆ. ಅದನ್ನ ನಾವು ಕೋಟ್ ಆಫ್ ಇನ್ಫೆಕ್ಷನ್ ಅಂತೀವಿ. ಇದೇನು ಅಂತೀರಾ? ಮಕ್ಕಳು ಕೆಲವೊಂದು ಇನ್ಫೆಕ್ಷನ್ಗಳಿಗೆ ಒಳಗಾಗ್ತವೆ. ಅವು ಯಾವುವೆಂದರೆ ವೈರಲ್ ಫೀವರ್, ಅಕ್ಯೂಟ್ ಗ್ಯಾಸ್ಟ್ರೆಂಟ್ರೈಟಿಸ್, ಇದರಿಂದ ವಾಂತಿಯೂ ಆಗುತ್ತೆ, ಕೆಲವೊಂದ್ಸತಿ ಸ್ಕಿನ್ ರ್ಯಾಷಸ್, ಕಾಮನ್ ಕೋಲ್ಡ್ ಕೂಡ ಆಗಬಹುದು. ಈ ರೀತಿ ಸಾಕಷ್ಟು ತೊಂದರೆಗಳು. ಈಗ ಈ ಇನ್ಫೆಕ್ಷನ್ ಇರೋದ್ರಿಂದ ನಿಮ್ಮ ಮಗು ಸದಾ ಅನಾರೋಗ್ಯದಿಂದಿರುತ್ತೆ ಅನ್ನೋದಲ್ಲ. ನಮ್ಮ ಒಂದು ಗಣನೆಯಲ್ಲಿ ನಾವು ಸಾಕಷ್ಟು ಪ್ಯಾರಾಮೀಟರ್ಗಳನ್ನ ನೋಡಬೇಕಾಗತ್ತೆ. ಮಕ್ಕಳ ಅಭಿವೃದ್ಧಿ ಮತ್ತು ಬೆಳವಣಿಗೆ, ಅಲ್ಲದೆ ಮೈಲ್ ಸ್ಟೋನ್ಸ್, ಅದು ಕೂಡ ವಯಸ್ಸಿಗೆ ಅನುಗುಣವಾಗಿ. ಒಂದು ವೇಳೆ ಮಗು ಆ ಸಾಮಾನ್ಯ ಪರಿಧಿಯಲ್ಲೇ ಇದ್ದರೆ ಆ ಮಗು ಅನಾರೋಗ್ಯವಾಗಿದೆ ಅಂತ ಪರಿಗಣಿಸಲ್ಲ. ನಾವು ಕೂಲಂಕುಷವಾಗಿ ಪರೀಕ್ಷಿಸಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಪೋಷಕರಿಗೆ ಸಂಪೂರ್ಣವಾಗಿ ಅರ್ಥೈಸಿ, ಒಂದು ವೇಳೆ ಅವಶ್ಯಕತೆ ಇದ್ದಲ್ಲಿ ಅಥವಾ ಮಗುವಿನ ಬೆಳವಣಿಗೆ ಅಥವಾ ಅಭಿವೃದ್ಧಿಯಲ್ಲಿ ಏನಾದರೂ ಕುಂಠಿತ ಕಂಡು ಬಂದಲ್ಲಿ ಅವಶ್ಯಕತೆ ಇರೋ ಚಿಕಿತ್ಸೆನ ಸೂಚಿಸ್ತೀವಿ.